ಕಳೆದ ಕೆಲವು ದಿನಗಳಿಂದ ತೀವ್ರಗೊಂಡಿದ್ದ ಇರಾನ್ ಮತ್ತು ಅಮೆರಿಕ ನಡುವಿನ ಸಂಘರ್ಷಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ. ಉಭಯ ದೇಶಗಳ ನಡುವೆ 2 ವಾರಗಳ ಕಾಲ ಕದನ ವಿರಾಮ ಘೋಷಣೆಯಾಗಿದ್ದು, ಯುದ್ಧದ ಭೀತಿಯಲ್ಲಿದ್ದ ಜಗತ್ತಿಗೆ ಸದ್ಯಕ್ಕೆ ಸಮಾಧಾನಕರ ಸುದ್ದಿ ಸಿಕ್ಕಂತಾಗಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆಯನ್ನ ತಣಿಸಲು 2 ವಾರಗಳ ಕಾಲ ಯುದ್ಧ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಲು ನಿರ್ಧರಿಸಲಾಗಿದೆ. ಇರಾನ್ನ ಸರ್ವೋಚ್ಚ ನಾಯಕ ಮೊಜ್ತಬಾ ಖಮೇನಿಯವರು ಎಲ್ಲಾ ಸೈನಿಕ ವಿಭಾಗಗಳಿಗೆ ತಕ್ಷಣದಿಂದಲೇ ಗುಂಡಿನ ಚಕಮಕಿ ನಿಲ್ಲಿಸುವಂತೆ ಆದೇಶಿಸಿದ್ದಾರೆ. ಇನ್ನು ಕದನ ವಿರಾಮ ಘೋಷಿಸಿದ್ರೂ ಸಹ ಇರಾನ್ ಸಂಘರ್ಷ ಕೊನೆಗೊಂಡಿದೆ ಅಂತ ಭಾವಿಸಿಲ್ಲ. ಅಮೆರಿಕ ಅಥವಾ ಇಸ್ರೇಲ್ ಕಡೆಯಿಂದ ಯಾವುದೇ ಪ್ರಚೋದನೆ ಎದುರಾದರೂ ತಕ್ಕ ಉತ್ತರ ನೀಡೋದಕ್ಕೆ ಇರಾನ್ ಸೇನೆ ಸಂಪೂರ್ಣ ಸಜ್ಜಾಗಿದೆ ಅಂತ ಖಮೇನಿ ಎಚ್ಚರಿಕೆ ನೀಡಿದ್ದಾರೆ. ಈ 2 ವಾರಗಳ ವಿರಾಮದ ಅವಧಿಯಲ್ಲಿ ರಾಜತಾಂತ್ರಿಕ ಮಾತುಕತೆಗಳ ಮೂಲಕ ಶಾಂತಿ ಸ್ಥಾಪಿಸಲು ಪ್ರಯತ್ನಿಸಲಾಗುವುದು ಅಂತ ವರದಿಯಾಗಿದೆ. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ನಡೆದ ಈ ಮಾತುಕತೆಯು ಇರಾನ್ ತನ್ನ ಹಾರ್ಮುಜ್ ಜಲಸಂಧಿಯನ್ನ ಪುನಃ ತೆರೆಯುವ ಷರತ್ತಿನ ಮೇಲೆ ಈ ಒಪ್ಪಂದಕ್ಕೆ ಬಂದಿದೆ ಅಂತ ಹೇಳಲಾಗಿದೆ.